2649. ಹಲೋ ಗುರು, 2649 ಹೇಳು ಅದನ್ನು ಬಾಯ್ಬಿಟ್ಟು. ಕ್ಯಾಮ್ರಾ ಅರ್ನಿಂಗ್ಸ್ ನೋಡೋಣ ಯಾವ ಥರ ಆಗುತ್ತೆ ಇವತ್ತು. ನಾನು ಮಾಡಿರೋದೇ 3 ಅವರ್ ಜಿಗ್ ಮಾಡ್ತಾರದಷ್ಟೇ. ಏನಕ್ಕಂದರೆ ಬಡ್ಡಿ ಮಗನ ನಂದು ಫೋನು ಚಾರ್ಜ್ ಅಷ್ಟೊಂದು ಬರೋಲ್ಲ. ಸೊ ನೋಡೋಣ ಬನ್ನಿ 3 ಅವರ್ಗೆ ಎಷ್ಟು ಅರ್ನ್ ಮಾಡ್ಬೋದು. ನಾನು ಹೋಗಿ 180ಗೆ ಪೆಟ್ರೋಲ್ ಹಾಕ್ಸ್ತೀನಿ. ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅಂತ ಒಂದು ಫೋಟೋ ತೊಗೊಂಡಿದ್ದೀನಿ, ನೋಡೋಣ ಹೋಗಿ. ಏನು ಡಿಸ್ಪ್ಲೇ ಹೋಗ್ಬಿಡೈತೆ ಅಣ್ಣ. ಯಾವ ಥರ ಅಣ್ಣ ಆಟೋ ಇದು? ಹಿಂಗೈತೆ, ಯಾವುದೋ ಒಂದು ಕಾರ್ಟೂನಲ್ಲಿ ನೋಡ್ದಂಗೆ ಐತೆ ಶೇಪ್ ಅದು. ಓ ಅಜ್ಜಿ, ಹಂಗೆ ಅಜ್ಜಿ ನಿಧಾನಕ್ಕೆ ಹೋಗ್ಬೇಕು. ನಡೆದಾಡುವ ಬೊಂಬೆ ಅಜ್ಜಿ. ಗೂಗಲ್ ಅಮ್ಮನ ಏನಕ್ಕೆ ಹುಡುಗಿ ವಾಯ್ಸೇ ಕೊಟ್ಟವ್ರೆ? ಹುಡುಗ ಯಾಕೆ ಆಗಿರಬಾರ್ದು? ಯಾಕಂದರೆ ಹುಡುಗನ ವಾಯ್ಸ್ ಕೇಳೋಕ್ಕೆ ಜನಕ್ಕೆ ಸಂಕಟ. ಅದಕ್ಕೆ ಎಲ್ಲದರಲ್ಲೂ ಹುಡುಗಿರನ್ನೇ ನಿಲ್ಲಿಸ್ಕೋತಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಝೊಮ್ಯಾಟೋದಲ್ಲಿ ಸರಿಯಾಗಿ ಅರ್ನಿಂಗ್ ಕೊಡಲ್ಲ ಅಂತ ಆಗ್ತಾಯಿದ್ರು ಎಲ್ಲರೂ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ. ನಾವು ಒಂದ್ಸಲಿ ಮಾಡಿದ್ರಲ್ಲ ಗೊತ್ತಾಗೋದು. ನಾನು ಮಾಡ್ತಾಯಿದ್ದೆ, ಅವಾಗ ಮಾಡ್ತೀನಿ ಅಷ್ಟೇ. ಈ ಕೆಲಸ ಯಾವನು ಮಾಡ್ತಾನೆ, ಅದೇ ಅವನು ಮಾಡ್ತಾನೆ, ನೋವು ಮಾಡೋಣ. ಇದು ಚೆನ್ನಾಗಿರೋದು ಗುರು, ಒಂಥರ ಮಜಾ ಇರುತ್ತೆ. ಗಾಡಿ ಓಡಿಸ್ತಾ ಇರ್ತೀವಲ್ವಾ. ಯಾಕೆ ರಾಜಾಜಿನಗರ ಕಡೆ ಯಾರು ಹುಡುಗರೇ ಇರಲಿಲ್ವಾ ಝೊಮ್ಯಾಟೋಗೆ? ನಾನು ಅಲ್ಲಿದ್ದೀನಿ ಗುರು, ರಾಜಾಜಿನಗರ್ಗೆ ನನಗೆ ಎಲ್ಲಿ ಸುಮ್ನಹಳ್ಳಿ ಹತ್ರ ಬಂದೈತೆ ಆರ್ಡ್ರು. ಝೊಮ್ಯಾಟೋದಲ್ಲಿ ಹುಡುಗರು ಕಡಿಮೆ ಆಗಿರ್ಬೇಕೇನೋ. ಇನ್ನೇನು ಮತ್ತೆ ಗುರು, ನಾನೊಂದ್ಸಲಿ ಮಾನ್ಯಟ ಟೆಕ್ ಪಾರ್ಕ್ ಅಂತ ಒಂದು ಬರುತ್ತಲ್ಲ, ಅಲ್ಲಿಗೆ ಹೋಗಿದ್ದೀನಿ. ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟಿರ್ಬೇಕು ಅವರು? 7 ರೂಪಾಯಿ ಕೊಟ್ಟವನೇ. ಯಾವನ್ ಮಾಡ್ತಾನೆ ಆ ಥರ ಕೊಟ್ಟರೆ? ಅದು ರಿಟರ್ನ್ ಬರ್ಬೇಕಾದ್ರೆ ಆರ್ಡ್ರ್ಗಳಿಲ್ಲ. ಎದೆಯಲ್ಲಿ ಇಷ್ಟೊಂದು ನೋವುಗಳು ಇಟ್ಕೊಂಡು ಉಳಿತೀನಿ ನಾನು. ಯಾಕೆಂದ್ರೆ ಟೈಮ್ ಖರಾಬಾಗಿದೆ ರೀ. ಯಾವ್ದು ದುಃಖ, ಯಾವ್ದು ಸಂತೋಷ, ಯಾವುದರಿಂದ ಯಾವುದಿದೆ ನಮಗೊಂದು ಅರ್ಥ ಆಗ್ತಿಲ್ಲ. ಗುರು 2649 ಹೌದಾ? ಕ್ಯಾಮ್ರಾ ಏನಿದೆ? ಎಷ್ಟು ಕೊಡ್ತಾವನ ಆರ್ಡ್ರಿಗೆ? Hi vlog, welcome to my guys. ಹಲೋ ಗುರು, 2649 ಹೇಳು ಅದನ್ನು ಬಾಯ್ಬಿಟ್ಟು. ಬಾಯ್ಬಿಟ್ಟು ಮಾತಾಡೋಕ್ಕೆ ಹೆಂಗೆ ಅಂತಾರೆ? ಕೇಳಿದ್ಗೂ ತಪ್ಪು. ಒಂದು ಆರ್ಡರ್ ಮಾಡಿಲ್ಲ, ಇದರ ಕೊಟ್ಟೇ ಇಲ್ಲ ಇದುವರೆಗೂ. ಹೌದಾ? ನಾನು ಬಿಡಲ್ಲ, ನೀನು ಬಿಡ್ಬೇಡ. ಇಬ್ರು ನಿಂತ್ಕೊಂಡು ಜೋಕಾಲಿ ಆಡೋಣ. ಓ ಕನ್ನಡ ಹೆಣ್ಣನ್ನು ಮರಿಬೇಡ, ಓ ಅಭಿಮಾನಿ, ಓ ಅಭಿಮಾನಿ. ಗೈಸ್, ಇದು ಸ್ಟಾರ್ ಮೊಬೈಲ್ಸ್ ನೋಡ್ರಿ. ಸಂಗೀತ ಪಕ್ಕದಲ್ಲೇ ಐತೆ ಶೋರೂಮು. ಸಂಗೀತ ಮೊಬೈಲ್ಸಲ್ಲಿ ಯಾವಾಗಲೂ ಕಸ್ಟಮರ್ಸೇ ಇರಲ್ಲ, ಎಲ್ಲರೂ ಪಕ್ಕದಲ್ಲೇ ಸ್ಟಾರ್ ಮೊಬೈಲ್ಸಲ್ಲಿ ತುಂಬ್ಕೊಂಡಿರ್ತಾರೆ. ಏನಕ್ಕೆ ಅಂತ ಅಂದರೆ ಅವ್ರ ಹತ್ರ ಒಂದು 50+ ಫಾಲೋವರ್ಸ್ ಇದ್ದಾರೆ ಗೈಸ್.
ಅಂದರೆ ಪ್ರಮೋಷನ್ನು ಆ ಥರ ಮಾಡ್ಕೊಂಡವ್ರು ಅವರು. ಬೆಳಗ್ಗೆ ಹೋಗ್ರಿ ಫುಲ್ ರಶ್ಶು, ಸಂಜೆ ಹೋಗ್ರಿ ಫುಲ್ ರಶ್ಶು, ಮಧ್ಯಾಹ್ನನೂ ಹೋಗ್ರಿ ಫುಲ್ ರಶ್ಶು, ನೀವು ಹೋದಾಗೆಲ್ಲ ರಶ್ಶು, ನೈಟು ರಶ್ಶು, ಒಟ್ನಲ್ಲಿ ರಶ್ ಅಂತೂ ರಶ್ಶು ಗುರು. ಅದಕ್ಕೆ ಎಲ್ಲರೂ ಒಂದು ಬರೀ ಒಂದು ಕಂಟೆಂಟ್ ಕ್ರಿಯೇಷನ್ಗೆ ಅಂತಲೇ ಅಲ್ಲ, ನಿಮ್ಮ ಬ್ರ್ಯಾಂಡು ಏನಾದರೂ ಅದನ್ನು ಪ್ರಮೋಟ್ ಮಾಡಬೇಕು ಅಂದ್ರೂ ನೀವು ಇನ್ಸ್ಟಾಗೆ ಬರಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಂ ನೋಡ್ರಿ, ದಟ್ ಈಸ್ ದಿ ವೇ ಆಫ್ ಸ್ಪೀಕಿಂಗ್. ಸುಮ್ಮನೆ ಕೈಯ ಬೀಯ ಎತ್ತಿ ಬೀಜಗಳು ಹೊಡೆದಾಕ್ಬೇಕು. ತಗೋ ಬ್ರೋ, ನಿನಗೆ 5 ಸ್ಟಾರು 60ನಾ? ಏಯ್, ಹೇಳೋದು ಒಂದು, ಮಾಡೋದು ಇನ್ನೊಂದು. ಆಗೋದು ಬಿಟ್ಟರೆ ಪಾಕೆಟಲ್ಲಿ ನೋಡೋಣ ಇರು. ನಮಗೆ ಬೇಡ ಮರಿ. 120 ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ. ಇವಾಗ ಕೆಲ್ಸಕ್ಕಂತ ಹೋಗಿರ್ತೀವಿ, ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟು. ಅವ್ನು ಮರ್ಯಾದೆ ಕೊಟ್ಟರೆ ಕೊಡಲಿ, ಅವ್ನು ಮರ್ಯಾದೆ ತೊಗೊಂಡು ನಾವೇನು ಮಾಡಬೇಕು ಅಂದರೆ ಈ ಮೈಂಡ್ ಸೆಟ್ ಇಟ್ಕೊಂಡು ಮಾಡಬೇಕು ಅಷ್ಟೇ. ಸ್ಯಾಂಕಿ ಟ್ಯಾಂಕ್ ಒಳಗಡೆ ಒಂದು ಇದೈತೆ ಗುರು, ಅಲ್ಲಿ ಏನು ಹೇಳ್ರಿ, ರಿವರ್ ಐತೆ, ರಿವರ್ ಅಲ್ಲಿ ನೋಡ್ರಿ. ಹೋಗಿ ಯಾರಾದರೂ ಬೇಕಾದ್ರೆ ಮುಳುಗ್ಬಿಟ್ಟು ಮೊಸಳೆ ಗಿಸ್ಲೆ ಇದ್ದರೆ ಹಿಡ್ಕೊಂಬಂದು ಕೊಡ್ಬೋದು. ರಿವರ್ ಅಂತಾರ, ಇದು ಏನಂತಾರೆ ಗೊತ್ತಿಲ್ಲ. ಕೆರೆ ಅನ್ನಲ್ಲ ಬಿಡ್ರಿ ಇದು. ಓ ಇದ್ಯಾವ್ದು ಗುರು? ಓ ಬೆಂಗಳೂರು ಪ್ಯಾಲೇಸ್ ಅಪ್ಪ ಇದು. ಬೆಂಗಳೂರು ಪ್ಯಾಲೇಸಿಗೆ ಬಂದ್ಬಿಟ್ಟು ನಂಗೆ ಗೊತ್ತೇ ಆಗಿಲ್ಲ. ಅಲ್ಲಿ ಒಳಗಡೆ ಒಂದ್ಸಲಿ ಒಬ್ರದ್ದು ಮದುವೆ ಇತ್ತು, ಅಲ್ಲಿ ಹೋಗ್ಬೇಕಿತ್ತು. ಬಟ್ ಮದುವೆ ಕ್ಯಾನ್ಸಲ್ ಆಗಿಲ್ಲ, ನಾವು ಹೋಗೋದು ಕ್ಯಾನ್ಸಲ್ ಆಗೋಯ್ತು. ಇಲ್ಲ ಅಂದಿದ್ರೆ ಭರ್ಜರಿ ಬ್ಯಾಟಿಂಗ್ ಅನ್ಕೊಳ್ರಿ ಅವಾಗ. ಕರೆಂಟ್ ಗೈಸ್, ಸದ್ಯಕ್ಕೆ ಎಲ್ಲನೂ ಮುಗೀತು. ಝೊಮ್ಯಾಟೊ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಬಂದೆ. ಇವಾಗ ಏನಕ್ಕೆ ಫೇಸ್ ಕ್ಯಾಮ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲು, ನಂದು ಬ್ಯಾಟ್ರಿ ಡೆತ್ ಆಗಿಬಿಟ್ಟಿತ್ತು. ಅಲ್ಲಿ ಲಾಸ್ಟ್ ಒಂದು ಕ್ಲಿಪ್ ಹಾಕಿದ್ದೀನಲ್ಲ, ಅಲ್ಲಿಗೆ ಎಂಡ್ ಆಗಿಬಿಟ್ಟಿದೆ, ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅದು ಫುಲ್ ಇನ್ಫಾರ್ಮೇಷನ್ ಕೊಟ್ಬಿಡೋಣ ಅರ್ಧಂಬರ್ಧ ಏನಕ್ಕೆ ಅಂದ್ಬಿಟ್ಟು ಫೇಸ್ ಕ್ಯಾಮ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ ಇದರಲ್ಲಿ, ತಿಳ್ಕೊಳ್ಳಿ. ಈಗ ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಯಾರು ಮಾಡಬೇಕು ಅಂತ ಇದ್ದೀರಾ, ಪಾರ್ಟ್ ಟೈಮ್ಕಿನ್ನ ಫುಲ್ ಟೈಮಲ್ಲಿ ಬೆಟರ್. ಏನಕ್ಕೆ ಅಂತ ಅಂದರೆ ನಿಮಗೆ ಅರ್ನಿಂಗ್ಸ್ ಆಗೋದೆ ಇನ್ಸೆಂಟಿವ್ಸಲ್ಲಿ. ಇಲ್ಲ ರ್ಯಾಂಡಮ್ಮಾಗೆ ನೀವು ಬರೀ ಒಂದು 2 ಅವರ್ ಮಾಡ್ತೀನಿ ಅಂದರೆ ದುಡ್ಡು ಮಾಡೋಕ್ಕಾಗಲ್ಲ ಇದರಲ್ಲಿ. ಬಟ್ಟು ನೀವು ಲಾಂಗ್ ಟರ್ಮ್ ಅಂದರೆ ಒಂದು ಫುಲ್ ಡೇ ಮಾಡ್ತೀರಾ ಅಂದರೆ ಇನ್ಸೆಂಟಿವ್ಸ್ ನಿಮಗೆ ಸಕ್ಕತ್ತಾಗಿ ಸಿಗುತ್ತೆ. ಬಟ್ಟು ಎಕ್ಸ್ಪೆನ್ಸು ಹಂಗೆ ಇರುತ್ತೆ, ನೀವು ಎಷ್ಟು ಓಡಿಸ್ತೀರಾ. ಆ್ಯಂಡ್ ಇವಾಗ ನೀವು ಜಾಸ್ತಿ ಒಂದು ದಿನಕ್ಕೆ ಒಂದು 100 ಕಿಲೋಮೀಟ್ರನ್ನೂ ಓಡಿಸ್ಬೋದು ದಿನಕ್ಕೆ. ನಾನು ಒಂದು 3 ಅವರ್ ಮಾಡಿನೇ ಎಷ್ಟು ಒಂದು 30 ಕಿಲೋಮೀಟ್ರ್ ಓಡಿದೆ. ಓಕೆನಾ, 30 ಕಿಲೋಮೀಟ್ರ್ ಓಡಿದೆ. ಅಲ್ಲಿಗೆ 110 ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ ನಾನು ಅಷ್ಟೇ. ಸೊ ನಂದು ಅರ್ನಿಂಗ್ಸು 480 ರುಪೀಸ್ ಆಗಿತ್ತು. ಓಕೆನಾ, 480ಅಲ್ಲಿ 110 ಮೈನಸ್ ಮಾಡಿದ್ರೆ 370 ಸಮಥಿಂಗ್ ಆಗುತ್ತೆ. 370 ಅನಿಸುತ್ತೆ. 370 ನನಗೆ ಪ್ರಾಫಿಟ್ ಆಗಿದ್ದು. ಅದರಲ್ಲಿ 150 ನನಗೆ ಕ್ಯಾಶ್ ಬಂತು. ಆ್ಯಂಡ್ ಅದಕ್ಕೆ ಅವ್ರು 150 ಕಟ್ ಮಾಡಿಕೊಂಡ್ರು. ಅದಾದಮೇಲೆ ಸ್ಟೋರಿ ಏನು ಗೊತ್ತಾ, ಲಾಸ್ಟಲ್ಲಿ ಒಂದು ಆರ್ಡ್ರ್ ಬಿತ್ತು. ನಂದು ಮುಗಿಬೇಕಾಗಿದ್ದು 3 ಗಂಟೆಗೆ, ಬಟ್ಟು ನಂದು ಮುಗಿದಿದ್ದು 3:45ಗೆ. ಏನಕ್ಕೆ ಅಂತ ಅಂದರೆ ರೆಸ್ಟೋರೆಂಟ್ ಇದೆ ಅಲ್ವಾ, ರೆಸ್ಟೋರೆಂಟವರು ಒಂದು 30 ನಿಮಿಷ ವೆಯ್ಟ್ ಮಾಡಿಸೋರು ಗುರು ಲಾಸ್ಟಲ್ಲಿ. ಆ್ಯಂಡ್ ಇದಕ್ಕೆ ವೆಯ್ಟಿಂಗ್ ಚಾರ್ಜ್ ಅಂತ ಏನಾದರೂ ಕೊಡಬೇಕು ಝೊಮ್ಯಾಟೊದವರು, ಬಟ್ಟು ಅವರು ಕೊಟ್ಟಿಲ್ಲ. ಏನಕ್ಕೆ ಅಂತ ಅಂದರೆ ನಾವು ಅರ್ಧ ಗಂಟೆಲಿ ಇನ್ನೊಂದು ಆರ್ಡ್ರ್ ಮಾಡಿ ಇನ್ನೂ ಒಂದು 60 ರೂಪಾಯಿ 70 ರೂಪಾಯಿ ಇನ್ನೂ ಒಂದು 100 ರೂಪಾಯಿ ಅರ್ನ್ ಮಾಡ್ಬೋದು ಅದರಲ್ಲಿ. ಇವರು ಅದೆಲ್ಲ ಅವ್ರಿಗೆ ಎಕ್ಸ್ಪೆನ್ಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಮಗೆ ಇದು ಮಾಡ್ತಾರೆ.
ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದು ಇದರಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂತ ಅಂದಮೇಲೆ ಎಲ್ಲ ಸಹಿಸ್ಕೊಬೇಕು. ಆ್ಯಂಡು ಲಾಸ್ಟ್ ಆರ್ಡ್ರು ಏನಾಯಿತು ಅಂದರೆ, ಇವಾಗ ಝೊಮ್ಯಾಟೊದಲ್ಲಿ ಆ ರೆಸ್ಟೋರೆಂಟಲ್ಲಿ ಲೇಟ್ ಆಯ್ತಲ್ವ ನಂದು. ಇವನು ಕಸ್ಟಮರ್ ಯಾವ ಥರ ಅಂತ ಅಂದರೆ ನಂಗೆ ಉರ್ದೋಗ್ಬಿಟ್ಟಿತ್ತು. ಯಾವ ಥರ ಗೊತ್ತಾ, ಇವಾಗ ನನಗೆ ಒಂದು ಮೆಸೇಜ್ ಹಾಕಿದ, ಬ್ರಿಂಗ್ ಮೀ ಚೇಂಜ್ ಫಾರ್ 500 rupees ಅಂತ ಹಾಕಿದ. ಅವನಿಗೆ ನಾನು ಯಾಕೆ ಗುರು ತೊಗೊಂಬರ್ಬೇಕು, ನಂದೇನು ರೆಸ್ಟೋರೆಂಟಿಂದ ಫುಡ್ ಸಪ್ಲೈ ಮಾಡೋದು, ಅಲ್ಲಿಂದ ತೊಗೊಂಡೆ ಅವ್ನಿಗೆ ಹೋಗಿ ಕೊಡಬೇಕು. ಅವನು ಮೆಸೇಜ್ ಹಾಕಿ ಕೇಳೋನೆ, ನಾನು ಅದನ್ನು ನೋಡಿಲ್ಲ, ಅವ್ರ ಮನೆ ಹತ್ರ ಹೋಗಿನೇ ನೋಡಿದ್ದು. ಅದಾದಮೇಲೆ ಅಣ್ಣ ಮೇಲಿಂದ ನಿಂತ್ಕೊಂಡು ಏನೋ ಫೋನ್ ಎತ್ತಕ್ಕಾಗಲ್ವೇನೋ ಹಂಗೆ ಅಂತ ಅವಾಜ್ ಆಗ್ತವನೆ. ಓಪನಾಗಿ ಹೇಳ್ಬೇಕಂದ್ರೆ ಇವಾಗ ನಾವು ಆ ಥರ ಹೋದರೆ ನಾವು ಅವ್ರಿಗೆ ಆಪೋಸಿಟಾಗಿ ಮಾತಾಡಬಾರ್ದು. ಅಯ್ಯೋ ನೀನು ಹೇಳ್ಕೊಳ ಅಂದ್ಬಿಟ್ಟು ಬಿಟ್ಬಿಡ್ಬೇಕಿತ್ತು. ನಾನು ದೊಡ್ಡ ನನ್ನ ಮಗ ತಿರುಗಿಸಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ಎಲ್ಲ ನೋಡ್ತಾಯಿದ್ರು. ಆಮೇಲೆ ಆರ್ಡ್ರು ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಅದರಲ್ಲಿ ನಂದು ಅದರಲ್ಲೇ ಅವನು ಎಷ್ಟು ಆರ್ಡ್ರ್ ಮಾಡಿದ್ದ ಗೊತ್ತಾ, 380 ರೂಪಾಯಿ ಆ ಥರ ಸಮಥಿಂಗ್ ಆರ್ಡ್ರ್ ಮಾಡಿದ್ದ. ಅದೆಲ್ಲ ನನ್ನ ಖರ್ಚಿಗೆ ಬಿದ್ದೋಯ್ತು. ಏನಕ್ಕೆ ಅಂದರೆ ಅವ್ನು ರಿಜೆಕ್ಟ್ ಮಾಡಿಬಿಟ್ಟ. ನಂದು ಬೇರೆ ಬ್ಯಾಟ್ರಿ ಡೆತ್ ಆಗೋಯ್ತು, ಯಾವುದು ಫೋನ್ದು ಇದಾಗೋಯ್ತು. ಆಮೇಲೆ ಅಲ್ಲಿಗೆ ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ ಸರಿಯಾಗಿ. ಸರಿ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಎಷ್ಟು ನನಗೆ ಕ್ಯಾಶ್ ಬಂದಿದ್ದು 150, ಅದರಲ್ಲಿ 150 ಕ್ಯಾಶ್ ಬಂತು. ಅದೊಂದು ಇನ್ನು ಮಿಕ್ಕಿದ್ದು 300 ರೂಪಾಯಿ. ನಾನು ದುಡ್ದಿದ್ರಲ್ಲಿ 350 ರೂಪಾಯಿ ಎಗ್ರೋ ಹೋಯ್ತು. ಇನ್ನು 150 ರೂಪಾಯಿ ನಂಗೆ ಅಷ್ಟೇ ಉಳಿದಿದ್ದು. ಅಲ್ಲಿಗೆ 110 ರೂಪಾಯಿ ಪೆಟ್ರೋಲ್ ಬಂತು. ಇನ್ನು 40 ರೂಪಾಯಿ ಏನೋ ಒಂದು 3 ಅವರ್ ನಮ್ಮ 4 ಅವರ್ ಮಾಡಿ ಅಷ್ಟು ಪ್ರಾಫಿಟ್ ಆಯಿತು. ಅಂದರೆ ಪ್ರಾಫಿಟ್ ಎಲ್ಲ ಮಾಡ್ಬೋದು ಇದರಲ್ಲಿ, ಬಟ್ ಹೆವಿ ಕಷ್ಟಪಡಬೇಕು. ಇವಾಗ ಸ್ಟಾರ್ಟಿಂಗ್ ಮಾಡಿದವರು ಅಯ್ಯೋ ಅಪ್ಪ ಅಂದ್ಬಿಡ್ತಾರೆ ಬೇಕಾರೆ. ಏನಕ್ಕೆ ಅಂತ ಅಂದರೆ ನಾನು 3 ಅವರ್ ಮಾಡಿನೇ ಹೆವಿ ಮೈಕೈ ನೋವು ಬರುತ್ತೆ. ಇನ್ನು ಡೇ ಟೈಮು ಫುಲ್ಲು 12 ಅವರೆಲ್ಲ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಮೆಚ್ಕೊಬೇಕು. ಏನಕ್ಕೆ ಅಂತ ಅಂದರೆ ಅವರು ಲೈಫೇ ರಿಸ್ಕಲ್ಲಿರುತ್ತೆ. ರೋಡಿಗೆ ಬಂದಮೇಲೆ ಹೆವಿ ರಿಸ್ಕ್ ಇರುತ್ತೆ. ಝೊಮ್ಯಾಟೊಯಿಂದ ನಿಮಗೆ ಯಾವುದೇ ಥರ ಇನ್ಸೂರೆನ್ಸು ಅದು ಇದು ಬರುತ್ತೆ ಅಂತ ನನಗೆ ನಂಬಿಕೆನೇ ಇಲ್ಲ ಅದ್ರ ಮೇಲೆ. ಸೊ ಇಷ್ಟಾಗಿತ್ತು ನನ್ನ ಒಂದು ಎಕ್ಸ್ಪೀರಿಯೆನ್ಸು. ನೀವು ಮಾಡ್ತೀನಿ ಅಂದರೆ ಫುಲ್ ಟೈಮ್ ಮಾಡಿದ್ರೆ ನಿಮಗೆ ಹೈಯೆಸ್ಟ್ ಇನ್ಸೆಂಟಿವ್ಸ್ ಬರುತ್ತೆ. ಅದರಲ್ಲೇ ನಿಮಗೆ ಲಾಭ ಬರೋದು. ಇಲ್ಲಾಂದರೆ ನಿಮಗೆ ಮೆಜಾರಿಟಿಲಿ ಅಷ್ಟೊಂದು ಇದು ಬರೋಲ್ಲ. ಮಾಡಿದ್ರೆ ಫುಲ್ ಟೈಮ್ ಮಾಡಿರಿ, ಇಲ್ಲಾಂದರೆ ಒಂದು 5 ಅವರ್ನ ಮಾಡಿರಿ ಆರಾಮಾಗೆ. ಒಂದಷ್ಟು ನಿಮ್ಮ ಎಕ್ಸ್ಪೆನ್ಸ್ ಏನಿದೆ ಅದನ್ನು ನೀವು ನೋಡ್ಕೊಬೋದು ಅಷ್ಟೇ. ಆ್ಯಂಡ್ ಪೋರ್ಟಲ್ಲು ಮಾಡಿದ್ದೀನಿ. ಪೋರ್ಟಲ್ದು ಒಂದು 2 ದಿನದಲ್ಲಿ ಹಾಕ್ತೀನಿ ವೀಡಿಯೋ ಅದನ್ನು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅರ್ಥ ಆಯ್ತಲ್ವಾ? ಮಾಡಿದ್ರೆ ಮಾಡ್ಬೋದು ಗುರು. ಒಟ್ಟಿನಲ್ಲಿ ಕಷ್ಟಪಡದೆ ದುಡ್ಡು ಯಾವುದ್ರಲ್ಲೂ ಬರೋಲ್ಲ. ಕಷ್ಟಪಡಲೇಬೇಕು ಎಲ್ಲರೂ. ಸೊ ನೀವೇನಾದರೂ ಇವಾಗ ಗ್ರ್ಯಾಜುಯೇಟು, ನಾನು ಇದು ಯಾಕೆ ಮಾಡಬೇಕು ಅದೆಲ್ಲ ಬೇಡ. ಎಲ್ಲ ಕೆಲಸನೂ ಒಳ್ಳೆ ಕೆಲಸನೇ, ಅದಕ್ಕೆ ಶ್ರದ್ಧೆಯಿಂದ ಮಾಡಬೇಕಷ್ಟೇ. ನೋಡೋರು ಅದು ಇದು ಅಂತ ಮಾತಾಡ್ಕೊತಾರೆ. ಆ್ಯಂಡು ತುಂಬ ಜನ ಮರ್ಯಾದೆನೇ ಕೊಡೋಲ್ಲ ಝೊಮ್ಯಾಟೊದವ್ರಿಗೆ. ಅದೊಂದು ಝೊಮ್ಯಾಟೊದವ್ರಿಗಂತಲ್ಲ, ಡೆಲಿವರಿ ಮಾಡೋರು ಯಾರಿಗೂ ಇಲ್ಲ. ಆ್ಯಂಡ್ ಎಂಪೈರ್ ಹೋಟೆಲಲ್ಲಿ ನಾನೇನು ಕೇಳಿಲ್ಲ. ಅವನ್ನ ಕೇಳಿದ್ದೇನು ಗೊತ್ತಾ, ಅವ್ನದು ಆರ್ಡ್ರ್ ತೊಗೊಂಬಂದ. ಒಂದು 10 ನಿಮಿಷ ಆಯಿತು ವೆಯ್ಟ್ ಮಾಡಿ. ಒಂದು ಆರ್ಡ್ರ್ ತೊಗೊಂಬಂದು ಇಕ್ತ. ನಾನೇನು ಕೇಳಿದೆ, ನಂದು ಇನ್ನೂ ಬಂದಿಲ್ವಲ್ಲ ಅಂದ್ಬಿಟ್ಟು ಜಸ್ಟ್ ನಾನು ಬೈ 2865 ಸಮಥಿಂಗ್ ನಂಬರ್ ಹೇಳಿದೆ ಸೀರೀಸು. ಅವನು ನನ್ನ ಕೈಯಲ್ಲಿ ಐತಾ ಇಲ್ವಾ ಹಂಗೆ ಅಂದ್ಬಿಟ್ಟು ತಲೆಗೆ ಶೂಟ್ ಹೊಡಿತವನೆ. ಅಯ್ಯೋ ಹೋಗಲೇ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನೇನು ಕೆಲಸ ಅಂತ ಹೋದ್ಮೇಲೆ ಯಾರು ಅಷ್ಟೇ, ಕೆಲಸನೇ ಅಂತಲ್ಲ, ಯಾರೂ ಎಲ್ಲೂ ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಸುಮ್ಮನೆ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಅಯ್ಯೋ ನೀನು ಮರ್ಯಾದೆ ಕೊಟ್ಟರೆ ಕೊಡಪ್ಪ, ಇಲ್ಲ ಅಂದರೆ ಬಿಡಪ್ಪ. ಈ ಮೈಂಡ್ಸೆಟ್ ನಾನು ಅದನ್ನು ಹೇಳಿರ್ತೀನಿ. ಈ ಮೈಂಡ್ಸೆಟ್ ಇಟ್ಕೊಂಡು ಮಾಡಿದ್ರೆ ಮಾಡ್ಬೋದು. ಇಲ್ಲ ಅವನೇನೋ ಅಂದ್ಬಿಟ್ಟ, ನನಗೆ ಅಂದ್ಬಿಟ್ಟ ಅಂತ ಎಲ್ಲ ಇದು ಮಾಡೋಕ್ಕೋದ್ರೆ ಸುಮ್ಮನೆ ಟೈಮ್ ವೇಸ್ಟು. ಆ್ಯಂಡು ಗೊತ್ತಲ್ಲ ಮುಂದೆ ಎಲ್ಲ ಏನಾಗ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಕೆಲಸದ ವಿಚಾರದಲ್ಲಿ ಕೆಲಸದ ಮಾತ್ರ ಇರಲಿ. ಆ್ಯಂಡ್ ರಿಯಲ್ ಲೈಫಲ್ಲೂ ಅಷ್ಟೇ ಯಾರು ಯಾರ ಹತ್ರನೂ ಜಗಳ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಓಕೆನಾ? ಸೊ ಅದೇ ಇನ್ನೊಂದು ಹೇಳಬೇಕು ಅಂದರೆ, ಇದು ಮಾಡ್ತೀನಾ, ಈ ಕೆಲಸ ಮಾಡಬೇಕಾ, ನಾನು ಆ ಕೆಲಸ ಮಾಡಬೇಕು, ಅದೆಲ್ಲ ಬೇಡ. ಎಲ್ಲನೂ ಮಾಡಿರಿ. ಇವಾಗ ನೀವು ಒಂದು ಕಂಪ್ನಿಗೆ ಹೋದ್ರೂ ಒಂದು ಫ್ರೀ ಟೈಮಲ್ಲಿ ಇದನ್ನು ಮಾಡಿರಿ, ಒಂದು ಎಕ್ಸ್ಪೀರಿಯೆನ್ಸ್ ತೊಗೊಳ್ರಿ. ಯಾಕೆ ಅಂತ ಅಂದರೆ, ನೀವು ಇದನ್ನು ಮಾಡಿದ್ರೆ 1 ರೂಪಾಯಿ ವ್ಯಾಲ್ಯೂ. ಆ್ಯಂಡು ಟೈಮ್ ಮ್ಯಾನೇಜ್ಮೆಂಟ್ ಅಂತೂ ಹೆಂಗೆ ಕಲ್ತ್ಕೊತೀರಾ ಅಂದರೆ ನಿಮ್ಗೆ ಅಷ್ಟು ಪ್ರೀಶಿಯಸ್ ಆಗಿಬಿಡುತ್ತೆ ಟೈಮು. ಇಷ್ಟೆಲ್ಲ ಯಾಕಂದರೆ ಇವಾಗ ಒಂದೊಂದು ನಿಮಿಷದಲ್ಲಿ ಒಬ್ಬೊಬ್ರು ಹೆಂಗೆ ಗೊತ್ತಾ, 1 ನಿಮಿಷ ಇವಾಗ 4:49 ಇರುತ್ತೆ. ಆ 1 ನಿಮಿಷದಲ್ಲೂ ಆರ್ಡ್ರ್ ಬಂದುಬಿಡುತ್ತೆ.
ಇಲ್ಲಾಂದರೆ ಒಂದು ನಿಮಿಷ ಹೋಯ್ತಾ ಆರ್ಡ್ರ್ ಬರೋಲ್ಲ, ಈ ಥರ ಎಲ್ಲ ಚಾನ್ಸಸ್ ಇರುತ್ತೆ. ಇದರಲ್ಲೇ ಅಂತಲ್ಲ, ಎಲ್ಲದರಲ್ಲೂ ಅಷ್ಟೇ. ಸೊ ಟೈಮ್ನ ವೇಸ್ಟ್ ಮಾಡಬೇಡಿ, ಏನೋ ಒಂದು ಮಾಡಿ. ಕಂಟೆಂಟ್ ಕ್ರಿಯೇಷನ್ ಆದರೂ ಆಗಲಿ, ಇನ್ನೊಂದನ್ನಾಗಲಿ ಏನೋ ಒಂದು ಸ್ಟಾರ್ಟ್ ಮಾಡಿರಿ. ಯಾವ ಕೆಲಸನೋ ಅದು ಇದು ಅಂತ ನೋಡ್ಕೊಂಬಿಡಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಟಾಟಾ ಬಾಯ್.